ಹಾಯ್ ಎಲ್ರಿಗೂ ನಮಸ್ತೆ. ಸೋಮವಾರದ ಮಿನಿ ವ್ಲಾಗು. ಬೆಳಗ್ಗೆ ಟಿಫನ್‌ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ಟರ್ಮರಿಕ್ ಪನ್ನೀರ್ ಚಪಾತಿ, ಅದರ ಜೊತೆ ರಾಜಗಿರಿ ಸೊಪ್ಪನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. ಟರ್ಮರಿಕ್ ಪನ್ನೀರ್ ಚಪಾತಿ ಏನಿದೆಯಲ್ಲ, ಮೋಸ್ಟ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಈ ಕ್ಲೈಮೇಟ್‌ಗೆ ತುಂಬಾ ಒಳ್ಳೆಯದು. ಮಕ್ಕಳು ತುಂಬ ಹೆಲ್ದಿಯಾಗಿರ್ತಾರೆ. ನಾನು ಮನೇಲಿ ಮಾಡಿರೋಂಥ ಪನ್ನೀರ್ ಜೊತೆ ಒಂದು 2 ಇಂಚಷ್ಟು ಹಸಿ ಅರಿಶಿಣನ ತುರ್ಕೊಳ್ತಿದ್ದೀನಿ. ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ನಾರ್ಮಲ್ ಆಗಿ ಇದನ್ನು ಹಾಗೆ ತಿನ್ನೋಕ್ಕಾಗಲ್ಲ, ವಿಪರೀತ ಘಾಟ ಇರುತ್ತೆ. ಸೊ ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೇದಂತ ಹೇಳಿ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಜವಾನ, ಉಪ್ಪು, ಬೇಕಿದ್ದರೆ ಪಾಲಕ್ ಕೂಡ ಹಾಕ್ಕೋಬೋದು, ನಿಮ್ಮ ಆಯ್ಕೆ. ಬೇಕಿದ್ದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆ ಹಿಟ್ಟನ್ನ ಕಲಸಿ ಇಟ್ಬಿಟ್ರೆ ತುಂಬ ಸಾಫ್ಟ್ ಆಗುತ್ತೆ ಚಪಾತಿ. ಈ ಕಡೆ ರಾಜಗಿರಿ ಸೊಪ್ಪು ಕೂಡ ರೆಡಿ ಆಗ್ತಿದೆ. ಇವಾಗ ಈ ಕ್ಲೈಮೇಟಿಗೆ ಕೋಲ್ಡ್ ಬಂತು ಅಂದರೆ ಅಷ್ಟು ಬೇಗ ಹೋಗೋದೇ ಇಲ್ಲ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ಈ ಥರ ಕೊಡ್ತಾ ಬಂದರೆ ರೋಗ ನಿರೋಧಕ ಶಕ್ತಿಗಳೆಲ್ಲ ಜಾಸ್ತಿ ಆಗುತ್ತೆ. ಮಕ್ಕಳು ತುಂಬ ಹೆಲ್ದಿ ಆಗಿರ್ತಾರೆ. ಪದೇ ಪದೇ ಕೆಮ್ಮು ನೆಗಡಿ ಅನ್ನೋದು ಬರಲ್ಲ. ಹಾಗಾಗಿ ನಾವು ಮಾಡೋ ಅಡುಗೆಯಲ್ಲಿ ಈ ಥರದ್ದನ್ನೆಲ್ಲ ಆ್ಯಡ್ ಮಾಡ್ಕೊತ ಹೋಗಬೇಕು. ಅದು ಪ್ರೋಟೀನ್ ಆಗಿರಬೇಕು, ವಿಟಮಿನ್ಸ್ ಇರಬೇಕು, ತುಂಬ ಹೆಲ್ದಿ ಆಗಿರುವಂಥ ಫುಡ್ಡನ್ನೇ ಮಕ್ಕಳಿಗೆ ಕೊಡಬೇಕು. ಅದ್ರ ಜೊತೆ ನಾನು ಕೂಡ ನನ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ತೀನಿ. ಈ ಥರ ಮೆಂತ್ಯನ ಮೊಳಕೆ ಬರಿಸಿ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಸೊ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವೀಕ್ನೆಸ್ಸು, ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ. ಇಡೀ ದಿನ ಎನರ್ಜಿಯಾಗಿ ಕೆಲಸ ಮಾಡ್ಕೊಂಬಿಡ್ಬೋದು ಈ ಥರ ತಿನ್ನೋದ್ರಿಂದ. ಖಂಡಿತ ನೀವು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ಈ ಕಲರ್ ನೋಡಿದ ತಕ್ಷಣ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಪರ್ಫೆಕ್ಟ್ ಆಗಿರುವಂಥ ಹಳದಿ ಕಲರ್ ಇದು. ಈ ಕಡೆ ಚಪಾತಿ ಎಲ್ಲ ರೆಡಿ ಆಯಿತು. ಮಕ್ಕಳಿಗೆ ಟಿಫನ್ನ ಹಾಕ್ಕೊಟ್ಬಿಟ್ಟು ಬಾಕ್ಸ್ ಕಟ್ತಿದ್ದೀನಿ. ವೈಶು ಸೊಪ್ಪುಗಳೆಲ್ಲ ತಿಂತಾಳೆ ಅವಳು, ವೈಭವ್ ತಿನ್ನಲ್ಲ. ಸೊ ಹಾಗಾಗಿ ವೈಭವ್ಗೆ ಪುಡಿ, ತುಪ್ಪ ಆ ಥರ ಕೊಟ್ಬಿಟ್ಟು ಒಂದು 4 ಬಾದಾಮಿನ ಕೊಟ್ಟಿರ್ತೀನಿ. ಇನ್ನು ಅವರ ಸ್ನ್ಯಾಕ್ಸಿಗೆ ಜಂಪಲ್ ದಂಡು ಹಾಗೆ ಪೈನಾಪಲ್ ಕಟ್ ಮಾಡಿದ್ನಲ್ವ ಅದನ್ನೇ ಕೊಟ್ಟೆ. ಇನ್ನು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ತಿದ್ದೀನಿ. ಹಾಗೆ ತುಂಬ ಒಳ್ಳೆಯದು ಈ ಡೈಜೆಷನ್ಗೆ ಶಂಖಪುಷ್ಪದ ಹೂಗಳ ನೀರು ಏನಿದೆಯಲ್ಲ, ಅದು ಕೂಡ ಅಷ್ಟೇ ರೆಗ್ಯುಲರ್ ಆಗಿ ಕುಡಿತಾ ಇರ್ತೀನಿ. ಸೊ ಕುಡಿದು ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಕೂಡ ಟಿಫನ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಸಾಫ್ಟ್ ಆಗಿರುವಂಥ ಚಪಾತಿ. ಖಂಡಿತ ನೀವು ಟ್ರೈ ಮಾಡಿ ನಂಗೆ ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.